ಇನ್ನು ಮಾಜಿ ವಸತಿ ಸಚಿವರಾಗಿರುವಂತಹ ಅಂಬರೀಶ್ ಅವರು ತಮ್ಮ ಜಯನಗರ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಮಾತ್ರ ಅವರು ಏನು ತಮ್ಮವರ ಮೂಲಕ ರಾಜೀನಾಮೆಯನ್ನ ಕಳಿಸ್ಕೊಟ್ಟಿದ್ರು, ಆದ್ರೆ ಅದು ಅಂಗೀಕಾರ ಆಗಿರ್ಲಿಲ್ಲ. ಈಗ ಸದ್ಯಕ್ಕೆ ಅಸಮಾಧಾನನೋ ಅಥವಾ ಏನು ವಿಚಾರಗಳನ್ನ ಹೊರಗೆ ಹಾಕ್ತಾರೆ, ಮನದಾಳವನ್ನ ಇವತ್ತು ಬಿಚ್ಚಿಡ್ತಾರೆ. ಅವರು ಸುದ್ದಿಗೋಷ್ಠಿಯ ಮೂಲಕ ಈಗ ಸಚಿವ ಸಂಪುಟದಿಂದ ಕೈಬಿಟ್ಟಿರುವಂತಹ ವಿಚಾರವನ್ನ ತಿಳಿಸಲಿದ್ದಾರೆ. ರಾಜೀನಾಮೆ ಕೊಟ್ಟಿದ್ದೀನಿ, ಇಲ್ಲ ಅಂದವ್ರು ಯಾರು. ಅಸಮರ್ಥ ಆದಮೇಲೆ ಇನ್ಯಾಸಕ್ಕೆ ನಾವು ಕೆಲಸ ಮಾಡಬೇಕು? ಅಸಮರ್ಥ ಸಚಿವ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳಿದಾಗ ನಾವ್ಯಾಕೆ ಕೆಲಸ ಮಾಡಬೇಕು? ಶಾಸಕನಾಗಿ ಏನು ಮಾಡಬಲ್ಲೆ? ಅದು ಬೇಡ ಅಂತ ಕೊಟ್ಟಿದ್ವಿ. ಕೊಡ್ತೀನಿ, ನಾನೇ ಖುದ್ದಾಗಿ ಕೇಳಿದ್ರೆ ಹೋಗಿ ಕೊಡ್ತೀನಿ. ನಾನು ಸೋಮನಾಥ್ ಚೇಟ್ರಿಗೆ ಕೊಟ್ಟು ಬಂದವನು, ಇಲ್ಲಿಗಲ್ಲ. ಸೋಮನಾಥ್ ಚೇಟ್ರಿ ಹಿಂಗೇನೆ ನೀವು ಪರ್ಸನಲಿ ಮಸ್ಕೊಂಬಂದರು. ಅವಾಗಲೂ ನಾನು ಪರ್ಸನಲ್ ಆಗಿ ಹೋಗಿ ಕೊಟ್ಟು ಬಂದೆ, ಅಕ್ಸೆಪ್ಟ್ ಮಾಡಲಿಲ್ಲ. ಅದು ಬೇರೆ ವಿಚಾರ ಬಿಡಿ, ನನಗೆ ಗೊತ್ತಿದೆ ಕೊಡಬೇಕು ಅಂತ. ನಾನೇ ತೊಗೊಂಡೋಗಿ ಕೊಡ್ತೀನಿ. ಒಂದೇ ಲೈನ್ ಬರ್ತಿದ್ದಾರೆ ಅಂದರೆ ಒಂದೇ ಲೈನ್ ಬರಬೇಕಲ್ಲಿ, ಇನ್ನೇನು ಬರೀಬಾರ್ದು, ಕಾರಣ ಗಿರಣ ಕೊಡಬಾರ್ದು. ಒಂದೇ ಲೈನ್ ಬರೀಬೇಕು. ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ. ಇಲ್ಲ 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 ಅದು ಮುಂದೆ ಭವಿಷ್ಯ ಹೇಳಕ್ ನನ್ನ ಕೈ ಆಗಲ್ಲ, ಮುಂದೆ ನೋಡೋಣ ಅದಕ್ಕೆ. ಇಲ್ಲ ಇಲ್ಲ, ಅಷ್ಟಾದ್ರೂ ಡಿಗ್ನಿಟಿ ಇರಬೇಕು. ಒಬ್ಬ ಮುಖ್ಯಮಂತ್ರಿ ಅಂದರೆ, ನಾನು ಸೆಂಟ್ರಲ್ ಮಿನಿಸ್ಟರ್ ಆದವನು, 3 ಸತಿ MP ಆಗಿದ್ದೆ. ಈ ಸತಿ ಕ್ಯಾಬಿನೆಟ್ ಆಗಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ನಮ್ಮನ್ನು ಕರೆದು ನೋಡಪ್ಪ ಅಂಬರೀಷ್ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡು ಅಂದರೆ ಸಂತೋಷವಾಗಿ ತಗೊಳ್ಳಿತಾರಂತ ಕೊಡುವೆ. ಅದರಲ್ಲಿ ಆ ಯೋಗ್ಯತೆ ಏನೂ ಇಲ್ಲದೆ ನಮ್ಗೆ ಅಷ್ಟು ಇಲ್ವಾ ನಮಗೆ ಮರ್ಯಾದೆ? ಇವರು ರಾಜೀನಾಮೆ ಕೊಡಲಿಲ್ವಾ? ಹಂಗೆ ನಾವು ಕೊಟ್ಟಿದ್ದೀವಿ ಅಷ್ಟೇ. ಇವ್ರಿಗೇನು ಮಂತ್ರಿ ಮಾಡಿರಲ್ವಾ? ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿರಲ್ವಾ? ಆಗಿದ್ರು. ಹಂಗೇನೆ ಅವ್ರು ರಾಜೀನಾಮೆ ಕೊಟ್ಟಾಗ ನಮಗೂ ಬೇಜಾರಾದಾಗ ರಾಜೀನಾಮೆ ಕೊಡ್ತೀವಿ ಅಷ್ಟೇ. ಹೋಲ್ಸೇಲ್ ಆಗಿ ಹೇಳೋದಕ್ಕಲ್ಲ, ನಾವು ಆ ಹೋಲ್ಸೇಲ್ ಅಲ್ಲ, ನಾವು ಸೇಲಬಲ್ ಅಲ್ಲ, ಹೋಲ್ಸೇಲಲ್ಲಿ ಅಂಗಡಿಲಿಲ್ಲ. ನಾವು ನಮ್ಮದೇ ಆದ ಒಂದು ಸಮಾಜದಲ್ಲಿ ಘನತೆ ಗೌರವ ಇಟ್ಕೊಂಡು ಜೀವನ ಮಾಡಿದ್ದೀವಿ. ಬರೀ ಕರ್ನಾಟಕದಲ್ಲೇ ಅಲ್ಲ, ಇಡೀ ವಿಶ್ವದಲ್ಲೇ ನನಗೆ ಹಿತೈಷಿಗಳಿದ್ದಾರೆ. ಅಂಥದ್ರಲ್ಲಿ ಆ ಗೌರವ ಇಟ್ಕೊಂಡಿರೋರಿಗೆ ನಮಗೆ ಗೌರವವಾಗಿ ಕಳಿಸ್ಕೊಡ್ಬೇಕಾಗಿತ್ತು ಅಷ್ಟೇ, ಇನ್ನೇನಿಲ್ಲ. ಅಷ್ಟಿಲ್ಲ ಅಂದರೆ ಅಷ್ಟೂ ನಾವು ಸಂಪಾದನೆ ಮಾಡಿಲ್ವಾ? ಈ 46 ವರ್ಷದಲ್ಲಿ ನಾವೇನು ಚಪ್ಪಲಿನ ಕಾಲಲ್ಲಿ ಹಾಕ್ಬಿಟ್ಟು ಬಿಸಾಕೋಕ್ಕೆ ಬೇಕಾದಾಗ ಹಾಕೊಳ್ಳೋಕ್ಕೆ ಅಷ್ಟು ಆ ಘನತೆ ಗೌರವ ಇಲ್ಲ ನಮಗಿದೆ. ನಮ್ಮದೇ ಆದ ಒಂದು ಇದು ಇದೆ. ನಾವು ಯಾವುದಕ್ಕೂ ಅಧಿಕಾರಕ್ಕೆ ನಾವು ಹೋಗಿ ಕೇಳಿದ್ನ ಜಯನಗರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಅಂಬರೀಶ್ ಅವರು ಅಸಮರ್ಥ ಅಂತ ಸ್ಥಾನದಿಂದ ಕೈ ಬಿಟ್ಟಿದ್ದು ಅಸಮಾಧಾನವನ್ನ ತಂದಿದೆ. ಅದರ ಬದಲು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡೋಣ, ಇನ್ನೊಂದು 2 ವರ್ಷ ಉಳ್ಕೊಂಡಿದೆ, ಬೇರೆಯವರು ಕೂಡ ಮಾಡಿ ನೋಡ್ಲಿ ಅಂತ ಹೇಳಿದ್ರೆ ಖುಷಿಯಿಂದ ಬಿಟ್ಟು ಬರ್ತಾ ಇದೆ. ಆದ್ರೆ ಮಾತಾಡಿಲ್ಲ ಅಂತ ಹೇಳಿದ್ನ, ಮಾತಾಡಬೇಕಾಗಿತ್ತು ಅಂತ ನಾನು ಹೇಳ್ತಾ ಇರೋದು. ಮಾತಾಡಿ ಅಂಬರೀಶ್ ನೀನು ಬೇರೆಯವ್ರು ನೋಡಪ್ಪ 3 ವರ್ಷ ಮಾಡಿದ್ದೀನಿ, ನಿನ್ನ ಸಂತೋಷ, ಬೇರೆಯವ್ರಿಗೆ ಅವಕಾಶ ಮಾಡ್ಕೊಳಪ್ಪ ಅಂದರೆ ಸಂತೋಷ, ನೈಸ್. ಅದು ಒಂದು ಕುರ್ಚಿಗೆ ಬೆಲೆ ಅಲ್ವೇನ್ರಿ? ಯಾವ ಥರ ಏನೇ ಡಿಕ್ಟೇಟ್ರಾ, ಹಿಟ್ಲರ ತೂದು ಬಿಸಾಕ್ಬಿಡೋಕ್ಕೆ? ನಂದು ಬಿಡಿ, ನಂದು ಬಿಡಿ, ನಾನೊಬ್ಬ ಸಿನಿಮಾ ನಟ, ಹೆಂಗೋ ಬಂದೆ, ಏನೋ ಆದೆ, ನನ್ನ ಪಾಪ್ಯುಲಾರಿಟಿಯಿಂದ ಆದೆ ಬಿಡಿ. ಶ್ರೀನಿವಾಸ್ ಪ್ರಸಾದ್ಗಿಂತ ಒಬ್ಬ ಪ್ರಜ್ಞಾವಂತ ಇದ್ದಾನ, ವಿದ್ಯಾವಂತ ಇದ್ದಾನ, ಸಜ್ಜನ ಇದ್ದಾನ. ಅಂಥವ್ರನ್ನೇ ಕೈ ಬಿಟ್ಟ ಮೇಲೆ ನಾವು ಯಾವ ಲೆಕ್ಕ ಅವ್ರಿಗೆ? ಅವರೇನು ಈಸ್ ನಾಟ್ ಎ ಆರ್ಡಿನರಿ ಮ್ಯಾನ್, ಈಸ್ ಆಲ್ಸೋ ಚೀಫ್ ಕ್ಯಾಂಡಿಡೇಟ್. ಅದೆಲ್ಲ ನಮ್ಗೇನು ಕೇಳಲೇಬೇಡಿ ನೀವು. ನಮ್ಗೇನು ಡಿಫ್ರೆನ್ಸ್ ಇಲ್ಲ. ನಾವೇನು ಅವ್ರಿಗೆ ಹೋಗಿ ಯಾವತ್ತೊಂದು ದಿನ ಹೋಗಿ ನಿಂತ್ಕೊಂಡು ಇದು ಮಾಡಿಕೊಡಿ ಅದು ಮಾಡಿಕೊಡಿ ಅಂತ ಒಂದಿನ ಹೋಗಿಲ್ಲ. ನೀವು ನೋಡಿದಂಗೆ ನಾನು ಚೀಫ್ ಮಿನಿಸ್ಟರ್ ಮನೆಗೆ 3 ವರ್ಷಕ್ಕೆ ಒಂದು 5 ದಿನ ಹೋಗಿರ್ಬೋದು ಅಷ್ಟೇ, ಅದ್ರ ಮೇಲೆ ಹೋಗಿಲ್ಲ ನಾವು. ನಮ್ಮ ಕೆಲಸ ಆಯ್ತು, ನಮ್ದಾಯ್ತು, ನಾವೇನಿದೆ ಅದನ್ನ ಯಾವಾಗ ಹೇಳ್ತೀವಿ ಅಷ್ಟೇ. ಏನಿಲ್ಲ, ಏನಕ್ಕೆ ಬೇಜಾರು ಯಾಕೆ ಮಾಡ್ಕೊಳ್ತಾರೆ? ಒಂದು ದಿನ ಹೋಗಿ ಅವ್ರಿಗೆ ಕೆಲಸ ಬೇರೆ, ನಾನು ಹೋಗಿ ಕೂತ್ಕೊಳ್ಳೋಕ್ಕೆ. ಎಸ್
ಅಂಬರೀಷ್ ಅವರು ತಮ್ಮ ಅಸಮಾಧಾನದ ಮಾತುಗಳನ್ನ ಹೊರ ಹಾಕ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ಕೂತು ಮಾತನಾಡುವಂತ ಒಂದು ಮಾಹಿತಿ ಕೊಡುವಂತ ಸೌಜನ್ಯವನ್ನ ಕೂಡ ಸಿಎಂ ಅವರು ತೋರಿಸಿಲ್ಲ. ಹಾಗಾಗಿ ನಮ್ಮ ಘನತೆ ಬೇರೆ ಇದೆ, ನಮಗೆ ಬೇರೆ ಮರ್ಯಾದೆನೇ ಇದೆ, ಬೇಕಾದಾಗ ಬೇಕು ಬೇಡಾದಾಗ ಬೇಡ ಅಂತ ಕಿತ್ತು ಹಾಕೋ ರೀತಿಯ ಸ್ಥಾನದಲ್ಲಿ ನಾವು ಇಲ್ಲ, ಹಾಗಾಗಿ ಅಸಮಾಧಾನ ಆಗಿದೆ, ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಆ ಮಂಡ್ಯದವ್ರಿಗೆ ಪಾಪ ಅವ್ರಿಗೇನೋ ನನ್ನ ಮೇಲೆ ಆಸೆಗೆ ಆ ಥರ ಮಾಡಿಬಿಡ್ತಾರೆ ಅಷ್ಟೇ. ಅವಳು ಏನು ಮಾಡೋಕ್ಕಾಗುತ್ತೆ? ಶೀಸ್ ಮುಖ್ಯಮಂತ್ರಿನ ಇಲ್ಲ ಪ್ರಧಾನಮಂತ್ರಿನ ಏನು? ಆಫ್ಟರ್ ಆಲ್ ಪಾಪ ಅವಳು ಕೂಡ ಚಿತ್ರರಂಗದ ಬಂದವಳು, ಈಗ ಬಂದು MP ಆಗಿದ್ದವಳು. ಒಂದು ಸೋಲು ಗೆಲುವು, ನಾನು ಸೋತಿಲ್ವಾ? ರಾಮನಗರದಲ್ಲಿ ಸೋತೆ, MP ಆಗಿ ಸೋತೆ, MLA ಆಗಿ ಸೋತೆ, ಅದೆಲ್ಲ ನಡೀತದೆ, ಅದಕ್ಕೆಲ್ಲ ಬೇಜಾರು ಪಟ್ಕೊಳ್ಳೋದು ಬೇಡ ನಾವು. ಬಟ್ ಇದ್ದಾಗ 3 ವರ್ಷದಲ್ಲಿ ಏನೇನು ಯಾತಕ್ಕೋಸ್ಕರ ಬಿಡಬೇಕಾದ್ರೆ ಕರೆದು ಮಾತಾಡಬೇಕು. ಶ್ರೀನಿವಾಸ್ ಅಂತ ಒಬ್ಬ ದಲಿತ ನಾಯಕನ, ದಲಿತ ಅಂದರೆ ಅವನೇನು ದಲಿತ ಅಲ್ಲ, ಇದು ವಿಚಾರವಾದಿ ಅಂತ ಅವ್ರನ್ನ ಬಿಟ್ಟ ಮೇಲೆ ನಾವೇನಮ್ಮ, ನಾವು ಅಪರಾಧ ಸಿನಿಮಾ ಆ್ಯಕ್ಟರ್, ನಾವು ಏನು ಬಂದಿಲ್ಲ. ಹಾ, ಯಾರು ಅಲ್ಲ, ಅಸಮರ್ಥ ಆದಮೇಲೆ ಅವ್ರಿಗೆ ಗೊತ್ತಿದೆ ಚಿತ್ರರಂಗದವ್ರಿಗೆ, ಅವ್ರು ನನ್ನ ಸ್ವಲ್ಪ ಬೆಂಬಲ ಕೊಡೋಕ್ಕೋಸ್ಕರ ಬಂದಿದ್ದಾರೆ ಅಷ್ಟೇ. ಯಾಕೆಂದರೆ ಒಂದು ಸಾಂಕೇತಿಕವಾಗಿ ನಾನು ಚಿತ್ರರಂಗದಲ್ಲಿ 46 ವರ್ಷ ಇರೋದ್ರಿಂದ ಆ ಬೆಂಬಲ ಸೂಚಿಸೋಕ್ಕೆ ಬಂದಿದ್ದಾರೆ. ನಾನು ಒಳ್ಳೆ ಸ್ಥಾನಮಾನ ಇದೆ, ಯಾವುದೇ ಸಮಸ್ಯೆ ಬಂದರೂ ನನ್ನ ಹತ್ರ ಬರುತ್ತೆ, ಅದಕ್ಕೋಸ್ಕರ ರಾಜೀನಾಮೆ ಕೊಟ್ಟಿದ್ದಾರೆ. ಆ ಅಂಬರೀಷ್ ತೆಗಿಯಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಇಲ್ಲ, ನಮಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ನಾವು ಹೇಳೋಕ್ಕೂ ಹೋಗಲ್ಲ. ನಾವು ನನ್ನ ವಿಚಾರ ಮಾತಾಡ್ತೀನಿ ಅಷ್ಟೇ, ಬೇರೆಯವ್ರ ಬಗ್ಗೆ ಮಾತಾಡಿ ನನಗೇನು ಪ್ರಯೋಜನ ಇದೆ? ಇಲ್ಲ ಇಲ್ಲ, ಅವ್ರ ಪಾಪ ಅವರೇನು ಮಾಡ್ತಾರೆ? ಮುಖ್ಯಮಂತ್ರಿಗಳ ನಿರ್ಧಾರ ಅವರೇ ತಾನೇ. ನಾನು 2 ವರ್ಷ ಹೋಗಲಿಲ್ಲ, ನಂದು ಏನೇ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲಿ ಮಂತ್ರಿ ಪದವಿಗೋಸ್ಕರ ಎಷ್ಟು ಮಾಡ್ತಾರೆ. 2 ವರ್ಷ ಹೋಗದಿದ್ದು ನನ್ನನ್ನು ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ಐ ಟು ಹ್ಯಾವ್ ಸಮ್ ಒಂದು ಸ್ಟ್ರೆಂತ್ ಇದೆ, ಇಲ್ಲಾಂದ್ರೆ ಮಾತಾಡಿದ್ದಾರೆ, ಎಲ್ಲರೂ ಮಾತಾಡ್ತಾರೆ. ಪಾಪ ಅಸಮರ್ಥ ಅಂತ ಗೊತ್ತಾಗಿಲ್ವ ಅವ್ರಿಗೆ? ಆರೋಗ್ಯ ಫಸ್ಟ್ ಕ್ಲಾಸ್ ಆಗಿದ್ದೀರಮ್ಮ, ಆರೋಗ್ಯ. ಅದಕ್ಕೆ ನನ್ನ ಒಬ್ಳು ಹೇಳಿದಳು, ಹೇಳಿ ನೀವು ಸುಂದರಪ್ಪ, ನೋಡಿ ನೋಡಿ ಸಾಕಾಗಿದೆ ನಿಂದು. ಮಾತಾಡಿದ್ರೆ ಅವ್ರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಡಿ ಅಂಬರೀಷ್, ಅದು ಸರಿ ಇಲ್ಲ, ನೀವು ಇರಬೇಕು, ಇದು ನಮ್ಮ ಸಮುದಾಯಕ್ಕೆ ಅವಮಾನ ಆಗೋದು, ಕೊಡಬೇಡಿ. ಇನ್ನು ನಾನು ಏನು ಮಾತಾಡಿಲ್ಲಮ್ಮ, ನೀವು ನೋಡಿದಂಗೆ ನಾನು ಪ್ರೆಸ್ಸಲ್ಲೂ ಮಾತಾಡ್ತಿರಲಿಲ್ಲ, ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ. ಅದು ಅವ್ರನ್ನ ಕೇಳಿ, ನನ್ ಕೇಳಿದ್ರೆ ಅದು ನನಗೆ ಗೊತ್ತಿದೆ ನಾನೇನ್ ಮಾಡಿದ್ದೀನಿ. ನನ್ನ ಮೇಡಮ್ ಅವಾಗ ನನಗೆ ಸೆಂಟ್ರಲ್ ಮಿನಿಸ್ಟರ್ ಮಾಡಿದ್ರು. ಮೇಡಮ್ಗೆ ಹೋಗಿ ನೀವು ನನಗೊಂದು ಕೊಟ್ಟಿದ್ದೀರ ಸ್ಥಾನ, ನಿಮ್ಗೆ ಅದಕ್ಕೊಂದು ಗಿಫ್ಟ್ ಕೊಡ್ತೀನಿ, ಸಿದ್ದರಾಮಯ್ಯನವ್ರನ್ನ ಗೆಲ್ಸ್ಕೊಂಡ್ಬರ್ತೀನಿ ಅಂತ ಕೇಳೋದು ಬಂದೆ ನಾನು ಮೇಡಮ್ ಹತ್ರ. ಇಲ್ಲಿ ಬಂದರೆ ಸಿನೇರಿಯಾ ಬೇರೆ ಇದೆ, ನನಗೆ ಗೊತ್ತಿರಲಿಲ್ಲ. ನಾನು ಸಿದ್ದರಾಮಯ್ಯನವರು ಒಂದು 10,000 ಹೋಟೆಲ್ ಆದರೂ ಗೆಲ್ತಾರೆ ಅಂತ ನನ್ನ ಐಡಿಯಾ ಇತ್ತು. ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಏನು ಇಲ್ವೇ ಇಲ್ಲ. ಸರಿ, ಆಮೇಲೆ ಎಲ್ಲರೂ ನನ್ನ ಕರ್ಕೊಂಡು ಹೋಗೋರು ಒಂದು ಕಡೆ 2 ಕಡೆ ಆಯ್ತು ಹೋಗಿ ಅಂದ್ಬಿಡೋರು. ಏನಪ್ಪ ಹಿಂಗೆ ಮಾಡ್ತಾರೆ ಅಂದ್ಬಿಟ್ಟು ನಾನು ನಮ್ಮವ್ರನ್ನೆಲ್ಲ ಕರೆದು, ನಾನೆಲ್ಲ ಜಿಲ್ಲಾ ಪಂಚಾಯತಿ ಅವರೆಲ್ಲ ನನಗೆ ಗೊತ್ತಿದ್ದು, ಅವರೆಲ್ಲ ಕರೆದು ನಾನು ಈ ಥರ ಫಿಕ್ಸ್ ಮಾಡಿ, ಈ ಥರ ಫಿಕ್ಸ್ ಮಾಡಿ ಅಂತ KPCC ಅವ್ರು ಬಿಟ್ಬಿಟ್ಟು ನಾನು ಫಿಕ್ಸ್ ಮಾಡಿ, ಇಡೀ ಮಂಡ್ಯ ಜನಕ್ಕೆ ಮೈಸೂರಲ್ಲಿ ಬೇಕಾದಷ್ಟು ಸಂಪರ್ಕ ಇದೆ, ಎಲ್ಲ ಬಂಧುಗಳಿದ್ದಾರೆ, ಕೆಲಸ ಮಾಡೋರು ಇದ್ದಾರೆ, ಅವರ ಅಣ್ಣ ತಮ್ಮಂದ್ರು ಇದ್ದಾರೆ, ಅಂಥವ್ರಿಗೆ ಊರಿಗೆ ಒಂದು ಬಾವುಟನ ಒಳಗೆ ಸೇರಿಸಿರಲಿಲ್ಲ. ನಾನು ಹೋಗಿ ಅದು ನೋಡಿ ಜಾತಿ ಹೆಸರು ಹೇಳ್ಕೊಂಡು ಹೋದೆ. ನಾನು
ನನ್ನ ಹೆಸರು ಅಂಬರೀಷಪ್ಪ, ನನ್ನ ಮಗನ ಹೆಸರು ಅಭಿಷೇಕ್ ಗೌಡ ಕಡೆಯ ಗೌಡ ಕಡೆ ಅಂತ ಜಾತಿ ಹೆಸರು ಹೇಳ್ಕೊಂಡು ಅದು ಸೇರಿಸಿರಲಿಲ್ಲ ಇವ್ರನ್ನ. ಅದನ್ನು ಎಲ್ಲರಿಗೂ ಗೊತ್ತು ಬಿಡಿ. ಈಗ ಮಂಡ್ಯದಲ್ಲಿ ಫಂಕ್ಷನ್ ಆದಾಗ ಅದು ನಾನು ನೋಡಿದ್ದಂಗೆ ಒಂದೇ ಕಡೆ, ಮಿಕ್ಕಿದ್ದು ಅವರು ಶ್ರೀನಿವಾಸ್ ಪ್ರಸಾದ್ ಗೊತ್ತಿದೆ. ಬಿಕಾಸ್ ಅವರು ತುಂಬ ದಿನ ಇದ್ದವರು ಅವ್ರ ಜೊತೆ, ಭಾಳ ವರ್ಷದಿಂದ ಅವ್ರು ಇದು ಬಂದು ಆಗಿಂದ ಮಾಡೋದಾಗಿಂದ ಅವ್ರ ಜೊತೆಲೇ ಇದ್ದವರು. ನಾನು ನೋಡಿದಂಗೆ ಚಿಕ್ಕ ವಯಸ್ಸಿಂದ ಕಾಲೇಜು, ರಾಜಕೀಯ ಬಿಡಿ ಸಿನಿಮಾ ಬಿಡಿ, ಚಿಕ್ಕ ವಯಸ್ಸಿಂದ ನಾನು ಕಾಲೇಜ್ ಡೇಸಿಂದನೂ ಶ್ರೀನಿವಾಸ್ ಪ್ರಸಾದ್ ಗೊತ್ತು. ಆದ್ದರಿಂದ ಅವರು ತುಂಬ ಅವ್ರ ಮಾತು ನುಡಿಗಳೆಲ್ಲ ಗೊತ್ತಾಗುತ್ತಲ್ವ ಎಷ್ಟು ಸಜ್ಜನತೆ ಇದೆ ಅವ್ರ ಹತ್ರ, ಅವ್ರಲ್ಲಿರೋ ನಿಷ್ಠೆ ಏನು, ಅವ್ರ ಕೆಲಸ ಕಾರ್ಯದ ಚಟುವಟಿಕೆ ಏನು, ಏನಿದೆ ಅವ್ರಿಗೆ. ಅಧಿಕಾರ ಇರಲಿ ಇಲ್ಲದೆ ಇರಲಿ, ಜನ ಅವ್ರನ್ನ ಇಷ್ಟಪಟ್ಕೊಂಡೇ ಬಂದಿದ್ದು ನನಗೆ ಗೊತ್ತಿದೆ. ಏನು ನಮ್ಗೇನು ಚೇಂಜ್ ಆದರೆ ನಮ್ಗೇನು ಅವ್ರಿಗೆ ತಾನೆ, ನಮ್ಗೆ ಅಲ್ವಲ್ಲ. ನಾವು 81ರಿಂದ ಇಂಪೋರ್ಟೆಡ್ ಕಾರಲ್ಲಿ ಓಡಾಡೋದು. ಹಾಂ, ಮಾಡ್ಬೋದಮ್ಮ. ರಾಜಕೀಯ ದೃಷ್ಟಿಯಿಂದ ಪಕ್ಷ ಕಟ್ಟೋದ್ರಿಂದ ಏನು ಬೇಕಾದ್ರೂ ಮಾಡ್ತಾರೆ ರಾಜಕೀಯವಾಗಿ, ತಪ್ಪೇನಿಲ್ಲ ಅದು ಮಾಡೋದು. ಆಯ್ತು ಎಲ್ಲ ಅಷ್ಟೇ ದಟ್ ಇಸ್ ಅ ಮೈ ಕ್ಲೈಮ್. ಅದನ್ನು ಅವ್ರು ಕೇಳಬೇಕು. ಚಕ್ರವ್ಯೂಹದಲ್ಲಿ ಕೇಳೋದಲ್ಲ, ಹಂಗೆ ಕೇಳಿ ಅವ್ರಿಗೆ. ಮೀಟ್ ಮಾಡಿದ್ದಾರೆ, ಇಂಪಾರ್ಟೆಂಟ್ ಬರ್ಬೇಕಲ್ರಿ. ಅವಮಾನ ಆದ್ಮೇಲೆ ಕಾಂಗ್ರೆಸ್ನವ್ರು ಮೀಟ್ ಮಾಡಿದ್ರೇನು, ಯಾರು ಮೀಟ್ ಮಾಡೋದು ನಮಗೇನು? ಇಷ್ಟು ರಸ್ತೆಗಿಳಿಯಂಥ ಅವಕಾಶ ನನಗಿಲ್ಲ, ಅಧಿಕಾರದ ದಾನೂ ಇಲ್ಲ, ಏನೂ ಇಲ್ಲ. ನಾವೇನು ಆಸೆ ಅಪ್ಲಿಕೇಶನ್ ಹಾಕೊಂಬಂದಿದ್ವಿ ಮಂತ್ರಿ ಆಗಬೇಕು ಅಂತ, ಏನಿಲ್ಲ, ಆಯಿತು ಬಿಟ್ವಿ. ಏನು what is the answer? Let them go and check. You see media now, you got RTA. ಹೋಗಿ ಕೇಳಿ ವಾಟ್ ಈಸ್ ಅಂಬರೀಷ್ ಹಸ್ ಡನ್. ಅದನ್ನು ಕೇಳ್ಬೇಕು ತಾನೆ. ಅಂಬರೀಷ್ ಆಸ್ತಿ ಏನಿದೆ ಅದು ಕೇಳ್ತಾರೆ. ಇದನ್ನು ಕೇಳಿ ವಾಟ್ ಈಸ್ ಅಂಬರೀಷ್ ಹಸ್ ಡನ್. ಇಟ್ ಈಸ್ ಆನ್ ದ ಪೇಪರ್, ಆನ್ ದ ರೆಕಾರ್ಡ್ಸ್. How much I have spent, how much I have brought from central government when Girija was housing minister, how much I brought money. Everything is on the paper. ಬಂಡಾಯ ಶಾಸಕರ ಲೀಡರ್ಶಿಪ್ ಯಾರು ಹೇಳಿದ್ರು? ನೀವು ಹೇಳಿರ್ಬೇಕಷ್ಟೇ. ಯಾರು ಹೇಳಿಲ್ಲ. ನನಗೆ ಐಡಿಯಾನೇ ಇಲ್ವಲ್ಲ. ನೋಡೋಣ, ಅದು ಕೇಳ್ಕೊಂಡ ಮೇಲೆ ತಾನೇ ನೆಕ್ಸ್ಟ್ ಹೇಳೋದು ನಿಮಗೆ. ಅದು ಹೋಗ್ತೀನಿ, ನೀವು ಇರ್ದೇ ಇರ್ತೀರಾ, ನೀವೆಲ್ಲ ಅಲ್ಲೇ ಕಾಯ್ತಿರ್ತಾರೆ. ನೆನ್ನೆ ಪಾಪ ಅವ್ನು ಬಂದ್ರೆ ಕಿತ್ತಾಕ್ಬಿಟ್ರಂತೆ ಅವನ್ನ. ಅದಕ್ಕೆ ಇವತ್ತು ಇಷ್ಟು ಡೀಸೆಂಟಾಗಿ ಎಲ್ಲರಿಗೂ ಕಾಯಿಸಿ ಕ್ಲೀನಾಗಿ ಇಟ್ಟು ಇವತ್ತು ಪ್ರೆಸ್ ಮೀಟ್ ಮಾಡ್ತಾರೆ. ಅದು ಏನು ಬೇಕಾದ್ರೂ ಮಾಡ್ಬೋದು ನಾನು. ಸರ್ ಇನ್ನೊಂದು ಸರ್ 14 ಜನ ಕೈ ಬಿಟ್ಟಿರೋದು ಪಾರ್ಟಿ ಡಿಸಿಷನ್ ಸರ್. ಅದು ಕೆಲವರು ಅಬ್ಜೆಕ್ಷನ್ ಮಾಡಿದ್ರೆ ಕೆಲವರು ಮಾಡಲಿಲ್ಲ. ಈಗ ಪಾರ್ಟಿ ಡಿಸಿಷನ್ ನೀವು ಕ್ವಶನ್ ಮಾಡ್ತಾ ಇದೀರಿ ಅಂತ. ಹೌದು ರೀ, ಕ್ವಶನ್ ಮಾಡ್ತೀನಿ ನಾನು. ಕ್ವಶನ್ ಮಾಡ್ತಾ ಇರೋದು ಬಂದು ನಮ್ಮನ್ನು ಕರೆದು ಬಿಟ್ಟು ನಾವೇ ರಸ್ತೆಯಲ್ಲಿ ನಿಂತಿದ್ವಿ. ಈ ಮಸ್ಟ್ ಕಾಲ, ನನಗೂ ಒಂದು ಪ್ರೆಸ್ಟೀಜ್ ಇದೆ. 46 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ, ಪಾಪ್ಯುಲಾರಿಟಿ ಇದೆ. ಏನು ತೊಂದರೆ, ಯಾರಿಗಾದ್ರೂ ಒಂದು ಕಪ್ ಚುಕ್ಕಿ ತೋರಿಸಿ ಇಲ್ಲ ಒಬ್ಬನಿಗೆ ಅನ್ಯಾಯ ಮಾಡಿದ್ದಾನೆ ಅಂತ. ಇನ್ಕ್ಲೂಡಿಂಗ್ ಮೈ ಎನಿಮೀಸ್, I have not done anything. I have not taken revenge. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಇನ್ನೂ 2 ವರ್ಷ ಇರುತ್ತೆ. ಅಯ್ಯೋ ಇರ್ಲಿ ಬಿಡಿ, ಮಾಡ್ಕೊಂಬರ್ಲಿ. ಮಂತ್ರಿಯಾಗಿ ಸಮರ್ಥ ಆದ್ಮೇಲೆ ಶಾಸಕನಾಗಿ ಏನ್ರಿ ಕೆಲಸ ಮಾಡ್ತೀನಿ ನಾನು, ಅಲ್ವಾ ಸುಖೆ? ಪಕ್ಷಕ್ಕೆ ರಾಜೀನಾಮೆ ಕೊಟ್ಟರೆ ನನ್ನ ಶಾಸಕ ಸ್ಥಾನ ಉಳಿಯುತ್ತೇನ್ರಿ? ಏನ್ರಿ ಸ್ವಾಮಿ ಸುಖೆ?
ಏನಿಲ್ಲ, ಅವ್ರಿಗೂ ಗೊತ್ತು, ಸ್ವಾಭಿಮಾನ ಇದೆ ಅಂಬರೀಷ್ಗೆ. ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಅದಕ್ಕೆಲ್ಲ ತಲೆ ಬಾಗ್ಸಲ್ಲ. ಸರ್ ಇನ್ ಇಂಗ್ಲಿಷ್ ಸರ್. ಸರ್ ಇನ್ ಇಂಗ್ಲಿಷ್ ಇಲ್ಲ ಬಿಡಿ, ನಾನು ಯಾವ್ದು ನಾವು ಅದೆಲ್ಲ ಅದೇ ಇದಕ್ಕೆ ಕಮಿಟಿನೇ ಮಾಡೋದು, ಅದು ಮಾಡೋದು ಟೆಂಡರ್ ಗಿಂಡರ್ ಎಲ್ಲ ಮಾಡೋದು ಚೀಫ್ ಸೆಕ್ರೆಟರಿ, ನಾಟ್ ಅಂಬರೀಷ್. ಮಾಡಿದ್ದ ನೋಡದೆ ನಾನು. 100% ಮಾಡಿದ್ದೀನಿ. ಹೇಳ್ತಾರೆ, ಹೇಳೋರ್ಗೇನು ನಾವು ಹೇಳೋಕ್ಕಾಗುತ್ತಾ? ಪೇಪರ್ ನೋಡಿ ಅಂತ. ಯು ಕ್ಯಾನ್ ಚೆಕ್ ದಿ ರೆಕಾರ್ಡ್ ಇನ್ ದ ಆಫೀಸ್. ಮೈ ಆಫೀಸ್, ಯು ಕ್ಯಾನ್ ಗೋ ಅಂಡ್ ಚೆಕ್. ಯಾರೇ ಇಲ್ಲ, ನೋ, ಒನ್ಸ್ ಡಿಸೈಡೆಡ್, ಅದೇ ನಮ್ದು ಲಾಸ್ಟ್. CM ಅಲ್ಲ, ಯಾರು ಬಂದ್ರು ನಾನು ಇನ್ನು ಅವ್ರ ಕೈ ಕೆಳಗೆ ಕೆಲಸ ಮಾಡೋಕ್ಕೆ ನಾನು ಅಂತ ಅಷ್ಟು ಕಚಡ ಅಲ್ಲ ಬಿಡಿ. ನಾನು ಐ ಹ್ಯಾವ್ ಮೈ ಓನ್ ಡಿಸಿಷನ್. ಸರ್ ಇಷ್ಟೆಲ್ಲ ಆದ್ಮೇಲೆ ರಾಜಕಾರಣ ಸಾಕಪ್ಪ ಸಾಕೊಂಡಿದ್ಯಾ? ಬೇರೆ ನಿರ್ಧಾರ ಮಾಡ್ತೀರಾ? ಬೇರೆ ಪಾರ್ಟಿಗಳು ಅದೆಲ್ಲ ಮುಂದೆ ನೋಡೋಣ, ಈಗ ಯಾಕೆ ನಿಮ್ಗೆಲ್ಲ ಹೇಳದೆ ಏನಕ್ಕೆ ಮಾಡಂಗಿಲ್ಲ. ನಮಗಿಂತ ಮುಂಚೆ ನಿಮಗೆ ಗೊತ್ತಿರುತ್ತೆ. ಲಂಕೇಶ್ ಅವರೇ ನಿಮಗೆ ಹೇಳಿದಾರಂತಲ್ಲ, ಒಂದೆರಡು ಕಾರಣ ಆಗುತ್ತೆ ನಿಮ್ಮ ಎಲ್ಲ ನನಗೆ ಗೊತ್ತಿಲ್ಲದ ವಿಷಯ ನಾನು ಮಾತಾಡೋದು. ಅಲ್ಲಿ ಯಾರೇ ಆಗಲಿ ಮುಖ್ಯಮಂತ್ರಿ ಅಲ್ವೇನ್ರಿ ಡಿಸಿಷನ್ ಮೇಕರು. ಹೆಣ್ಣೇನು ಮಾಡುತ್ತೆ, ಗಂಡೇನು ಮಾಡುತ್ತೆ, ಮುಖ್ಯಮಂತ್ರಿ ಅವ್ರು ನೆನೆಸ್ಕೋಬೇಕು. ಅವರು ಕೊಟ್ಟು ಬಂದವ್ರು ಅಲ್ವೇನ್ರಿ, ಅವ್ರು ಕೊಟ್ಟಿರ್ಲ್ವೇನ್ರಿ, ಅವ್ರು ನಡೆದಂಗೆ ನಾವು ನಡೀತೀವಿ ಅಷ್ಟೇ. ಅವ್ರಿಗೇನು ಮಿನಿಸ್ಟ್ರ್ ಮಾಡಿರಲ್ವಾ? ಎಷ್ಟು ವರ್ಷ ಮಿನಿಸ್ಟ್ರ್ ಮಾಡಿದ್ರು ದೇವೇಗೌಡರು? ಡೆಪ್ಟಿ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಆಗಿರಲ್ವಾ? ಅದ್ಯಾಕೆ ಬಿಟ್ಬಿಟ್ಟು ಬಂದರು? ಮುಖ್ಯಮಂತ್ರಿ ಆಸಕ್ತಿ ತಾನೇ ಬಿಟ್ಟು ಬಂದರು. ಈಗ ಆಗಿದ್ದಾರೆ, ಸಂತೋಷ. ಇನ್ನೂ 5 ವರ್ಷ ಆಗಲಿ, ನಮಗೂ ಸಂತೋಷ. ಏನು ನಮ್ಮ ಮೇಲೆ ಏನ್ರಿ ಶಿಸ್ತು ಕ್ರಮ? ನಾವೇ ತಗೊಳ್ತೀವಿ. ಆ ಶಿಸ್ತನ್ನ ನಾವೇ ತಗೋತೀವಿ, ಕ್ರಮ ನಾವೇ ತಗೋತೀವಿ. ನಮ್ಮ ಮೇಲೆ ರಾಜೀನಾಮೆ ಕೊಟ್ಟರೆ ಅದೇ ತಾನೇ ನಮ್ಮ ಕ್ರಮ. ಇನ್ನೇನು ಮಾಡ್ತಾರೆ? ಜೈಲಿಗೆ ಹಾಕಿಸ್ತಾರ? ಹೇಳಮ್ಮ. Hari sir, he wants to do it alone, then I know. Yeah, you are there. Yes. Okay. Hari sir, मेरा FTP headphone. नहीं ये चला लेगा. अंजना. Hari sir, ಬೇಗ ಬನ್ನಿ. ಹಂಗಾರೆ ನಾ ಮಾಡ್ಬಿಡೋಣ ಫ್ರೀ. ಇಲ್ಲ ಏನ್ರಿ? पता नहीं randomly आके उसने गोलियां मार दी. Much injured है. अम्मा और सर. सगा के रखिए. सर एक ಎಸ್, ಅಂಬರೀಷ್ ಅವರು ಸುದ್ದಿಗೋಷ್ಠಿಯಲ್ಲಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. 3 ಬಾರಿ ಸಂಸದನಾಗಿ ಕೆಲಸ ಮಾಡಿದ್ದೀನಿ ಈ ಪಾರ್ಟಿಗೆ, ಆದರೆ ಕಿಂಚಿತ್ತೂ ಮರ್ಯಾದೆ ಇಲ್ಲದ ರೀತಿಯಲ್ಲಿ ಸಚಿವ ಸ್ಥಾನದಿಂದ ಕೈ ಬಿಟ್ಟಿರೋದು, ಅಂದ್ರೆ ಅಟ್ಲೀಸ್ಟ್ ಮಾತು ಕೂಡ ಆಡಿಸದೆ, ಒಂದು ಸಮಾಲೋಚನೆ ಕೂಡ ಮಾಡದೆ, ನನ್ನನ್ನಿರಲಿ ಶ್ರೀನಿವಾಸ್ ಪ್ರಸಾದ್ ಅವರಂತ ಧುರೀಣ ರಾಜಕಾರಣಿಯನ್ನ ಕೂಡ ಕೈ ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ನಮ್ಮನ್ನ ಕೈ ಬಿಡೋದು ಎಲ್ಲಿ? ಹಾಗಾಗಿ ಸಚಿವ ಸ್ಥಾನ ಕೈ ತಪ್ಪದ ಮೇಲೆ ಇನ್ನು ಒಂದು ಶಾಸಕನಾಗಿ ಕೆಲಸ ಮಾಡೋದ್ರಲ್ಲಿ ಏನಿದೆ ಅರ್ಥ ಇಲ್ಲ ಅದರಲ್ಲಿ. ಹಾಗಾಗಿ ಅಸಮಾಧಾನದಿಂದ ಪಾರ್ಟಿ ಬಿಡ್ತಾ ಇದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಮುಂದಿನ ರಾಜಕೀಯ ನಡೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಮಾತನಾಡಿಲ್ಲ. ಒಟ್ಟಿನಲ್ಲಿ ಸಚಿವ ಸಂಪುಟದಿಂದ ಕೈ ಬಿಟ್ಟ ಮೇಲೆ ಮೊದಲ ಬಾರಿಗೆ ತುಟಿ ಬಿಚ್ಚಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅಂಬರೀಷ್ ಅವರು. ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ಅಂತ ಹೇಳಿಕೊಳ್ಳೋ ಸರ್ಕಾರದ ಜನಪ್ರತಿನಿಧಿಗಳು ಈಗ ಬಹುತೇಕ ಚಿಂತಿತರಾಗಿರುವುದು ಕುರ್ಚಿ ಕುರಿತು. ಲೈಸೆನ್ಸ್ ಮುಗಿದ್ರೂ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ, ಕ್ವಾರಿಯಿಂದಾಗಿ ಮಾಣಿ ಡ್ಯಾಂ ಡ್ಯಾಮೇಜ್ ಆಗುವ ಭೀತಿ, ಪ್ರಭಾವಿ ಮುಖಂಡನಿಗೆ ಕಿಮ್ಮನೆ ಕೃಪಾ ಕಟಾಕ್ಷ.